ನಾಳೆ ಅಂದರೆ ಏಪ್ರಿಲ್ 21ನೇ ತಾರೀಕು ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಮೈದಾನ ತನಕ ನಾವು ಪಾದಯಾತ್ರೆ ಮುಖಾಂತರ ದರ್ಬಾರ್ ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅನುಮತಿ ಕೇಳಿದ್ವಿ. ಆದರೆ ಪೊಲೀಸ್ ಅನುಮತಿ ಇವತ್ತು ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ ಅಂತಂದರೆ ಸಿಲ್ಲಿ ರೀಸನ್ನು, ಬಿಸಿಲಿದೆ ಅಂತ ಹೇಳಿ. ಬಿಸಿಲು ನೋಡಿ, ಇಲ್ಲಿ ವಿಜಯಪುರದಲ್ಲಿ ನಾನು ಇರೋದು, ನೋಡಿ ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂತೇಳಿ. ಇವರಿಗೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಇಲ್ಲ. ಸರ್ಕಾರ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಯೂಸ್ ಮಾಡಿಕೊಂಡು ಸಿಲ್ಲಿ ರೀಸನ್ ಕೊಡೋದು. ಮತ್ತು ಪ್ರತಿಭಟನೆಗೆ ಯಾರ್ಯಾರೆಲ್ಲ ಭಾಗವಹಿಸ್ತಾರೆ ಅಂತಂದರೆ ಮುಖಂಡರು ಯಾರ್ಯಾರು ಭಾಗವಹಿಸ್ತಾರೆ ಅಂತ ಅವ್ರ ನೇಮು ಅಡ್ರೆಸ್ಸು ಕೊಡಬೇಕಂತಂದರೆ ಪ್ರತಿಭಟನೆ ಯಾಕೆ ಮಾಡಬೇಕು? ಇವರು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾರೆ, ಎಲೆಕ್ಷನ್ಗೆ ಯಾರ್ಯಾರು ಬರ್ತಾರೆ ಅಂತೇಳಿ ಇನ್ಕ್ಲೂಡಿಂಗ್ ಅವ್ರ ಆಧಾರ್ ಕಾರ್ಡು ನೇಮ್ಸ್ ಎಲ್ಲ ತೊಗೊತಾರ. ಯಾವುದೇ ಒಂದು ಪ್ರತಿಭಟನೆ ಮಾಡಬೇಕಂತಂದರೆ ಇವತ್ತಿನ ದಿನ ಸರ್ಕಾರ ಅಂದರೆ ಪೊಲೀಸ್ ಇಲಾಖೆ ಇವತ್ತು ಸರ್ಕಾರದ ಕೈಗೊಂಬೆ ಆಗಿಬಿಟ್ಟಿದೆ. ಈ ಒಂದು ಸರ್ಕಾರ ಆಗಿರ್ಬೋದು, ಪೊಲೀಸನ್ನು ಯೂಸ್ ಮಾಡಿಕೊಂಡು ಹತ್ತಿಕ್ಕಂಥ ಕೆಲಸ ಪ್ರತಿಯೊಂದು ಹೋರಾಟದಲ್ಲೂ ಆಗ್ತಾಯಿದೆ. ಬರೀ ವಿಜಯಪುರದಲ್ಲೇ ಅಲ್ಲ, ಕಲಬುರಗಿಯಲ್ಲೂ ಅದೇ ರೀತಿ ಮಾಡಿದ್ರು, ಧಾರವಾಡದಲ್ಲೂ ಅದೇ ರೀತಿ ಮಾಡಿದ್ರು, ಬೆಂಗಳೂರಲ್ಲೂ ಅದೇ ರೀತಿ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಒಂದು ದಬ್ಬಾಳಿಕೆ ಎಷ್ಟು ದಿನ ಅಂತ ನಡೆಯುತ್ತೇಳಿ? ನಾನು ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ. ನೀವು ಒಂದು ನೇಮಕಾತಿ ಆದರೂ ಮಾಡಿ, ಇಲ್ಲ ಅಂತಂದರೆ ಪ್ರತಿಭಟನೆಗಾದರೂ ಅವಕಾಶ ಮಾಡಿಕೊಡಿ. ನೀವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ ನಮಗೆ ನ್ಯಾಯಾಲಯದ ಮುಖಾಂತರ ಆದರೂ ನಾವು ಪರ್ಮಿಷನ್ಸ್ ತೊಗೊಂಬಂದು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟನ ಹತ್ತಿಕ್ಕಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ನಿಮಗೆ ಆಲ್ರೆಡಿ ನೀವು ಎಡ್ಜಲ್ಲಿದ್ದೀರಾ. ನಿಮ್ಮ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದ್ದೀನಿ ನೋಡಿ, ಇಡೀ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಯುವಕರನ್ನ ಅಂದರೆ ವಿದ್ಯಾವಂತ ಯುವಕರನ್ನ ನೀವು ಎದುರಾಕೊತಾ ಇದ್ದೀರಾ. ಪ್ರತಿಯೊಂದು ಸತಿ ಮತ್ತು ರೈತರು ನಾವು ಎದುರಾಕೊತಾ ಇದ್ದೀರಾ. ಪ್ರತಿಯೊಂದು ಹೋರಾಟನೂ ಹತ್ತಿಕ್ಕಂಥ ಕೆಲಸ ಮಾಡ್ತೀರಾ ಪೊಲೀಸ್ ಯೂಸ್ ಮಾಡಿಕೊಂಡು. ಇವತ್ತು ಸಾರ್ವಜನಿಕರು ಪ್ರತಿಯೊಬ್ಬರು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾಡ್ದಂತಂದರೆ ಯಾವ ಮಿನಿಸ್ಟರ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿದಿನ ನೀವು ಇಲ್ಲಿ ವಿದ್ಯಾರ್ಥಿಗಳ ಏಜ್ ಕ್ರಾಸ್ ಆಗ್ತಾ ಇದೆ, ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾಯಿದೆ. ಒಂದು ತಿಂಗಳು ಇಲ್ಲಿ ರೂಮ್ ರೆಂಟ್ ಕಟ್ಟೋಕ್ಕಾಗ್ತಾಯಿಲ್ಲ ಅವರಿಗೆ. ಪರಿಸ್ಥಿತಿ ಆ ರೀತಿ ತೊಗೊಂಬಂದಿದ್ದೀರಾ. ಇವತ್ತು ನೀವು ಹೋರಾಟನ ಹತ್ತಿಕ್ಕಂಥ ಕೆಲಸ ಮಾಡಿರ್ಬೋದು. ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾನೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮನವಿ ಮಾಡ್ಕೊತೀನಿ, ಮತ್ತು ಎಲ್ಲ ಮುಖಂಡರಿಗೆ ಮನವಿ ಮಾಡ್ಕೊತೀನಿ. ನಾಳೆ ಇರುವಂಥ ಹೋರಾಟನ ನಾವು ಅತಿ ಶೀಘ್ರದಲ್ಲಿ ಅಂದರೆ ನಾಳೆ ನಾಡಿದ್ದು ನಾವು ತಿಳಿಸ್ತೀವಿ. ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ವಿಜಯಪುರದಲ್ಲಿ ಮಾಡ್ತೀವಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಹಿತಾಸಕ್ತಿ ಇವತ್ತು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ನಮಗೆ ಏನು ಸರ್ಕಾರ ಕೊಡದೇ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬೋದು. ಆದರೆ ನಮಗೆ ಸಂಪೂರ್ಣವಾಗಿ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನ್ಯಾಯಾಲಯದ ಮುಖಾಂತರ ನಾವು ಅನುಮತಿ ತೊಗೊಂಬಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾಕೆಂದರೆ ಹೋರಾಟ ಮಾಡೋಂಥದ್ದು ಮೂಲಭೂತ ಹಕ್ಕು. ಆ ಮೂಲಭೂತ ಅಂದರೆ ಫಂಡಮೆಂಟಲ್ ರೈಟ್ಸ್ನ ಯಾರಿಂದನೂ ಕಿತ್ಕೊಳಕ್ಕಾಗಲ್ಲ. ಅದು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರೋಂಥ ಒಂದು ರೈಟ್ಸು. ಫಂಡಮೆಂಟಲ್ ರೈಟ್ಸ್ನ ಯಾರೂ ಕಿತ್ಕೊಳಕ್ಕಾಗಲ್ಲ. ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಹೋರಾಟ ಏನು ನಾವು ನಾಳೆ ಹಮ್ಮಿಕೊಂಡಿದ್ದೀವಿ ಅದನ್ನು ಸಹಕರಿಸಿ. ನಾಳೆ ಅಂದರೆ ಅತಿ ಶೀಘ್ರದಲ್ಲಿ ನಾಳೆ ನಾಡಿದ್ದು ನಾವು ದಿನಾಂಕ ಸೂಚನೆ ಮಾಡ್ತೀವಿ. ಆದಷ್ಟು ಕರ್ನಾಟಕದಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಈ ಹೋರಾಟಕ್ಕೆ ಭಾಗಿಯಾಗಲೇಬೇಕು. ಯಾಕೆ ಅಂತಂದರೆ ಈ ಪೊಲೀಸ್ ಇರ್ಬೋದು, ಸರ್ಕಾರ ಆಗಿರ್ಬೋದು, ಎಷ್ಟೇ ಹತ್ತಿಕ್ಕಂಥ ಕೆಲಸ ಮಾಡಿದ್ರು ನಮ್ಮ ಒಂದು ರೈಟ್ಸ್ನ ನಾವು ಹೋರಾಟದ ಮುಖಾಂತರ ಪಡ್ಕೊಳ್ಳೋಣ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಒಂದು ವಿಚಾರನ ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಯಾವುದೇ ಹೋರಾಟಕ್ಕೆ ಏನೇ ಅಡೆತಡೆ ಆದರೂ, ಯಾವುದೇ ವಿಚಾರ ಆದ್ರೂ, ಯಾವುದೇ ವಿದ್ಯಾರ್ಥಿಗಳಿಗೆ ಇವತ್ತು ತೊಂದರೆ ಆದ್ರೂ ಅದಕ್ಕೆ ನೇರ ಹೊಣೆ ಸರ್ಕಾರ ಆಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ಇವತ್ತು ದಯಾಮರಣ ಕೊಡಿ ಅಂತ ಹೇಳ್ತಿದ್ದಾರೆ. ದಯಾಮರಣ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಇಲ್ಲಾಂದರೆ ನಿಮ್ಮ ಸರ್ಕಾರದಲ್ಲಿರೋ ಎಲ್ಲರೂ ಇನ್ಕ್ಲೂಡಿಂಗ್ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾರು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಯಾರು ಜನಸಾಮಾನ್ಯರ ಪರವಾಗಿದ್ದಾರೆ ಅಂಥವ್ರು ಬಂದು ರಾಜ್ಯನ ಒಂದು ಆಳಂತ ವ್ಯವಸ್ಥೆ ಮಾಡ್ತಾರೆ. ನೀವು ಸುಮ್ಮನೆ ಬರೀ ನಿಮ್ಮ ಸ್ಯಾಲ್ರೀಸು, ನಿಮ್ಮ ಪ್ರಾಪರ್ಟೀಸು, ನಿಮ್ಮ ಆಸ್ತಿಗಳನ್ನು ಜಾಸ್ತಿ ಮಾಡ್ಕೊತ ಇದ್ದೀರ ಹೊರತು ವಿದ್ಯಾರ್ಥಿಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ ನೀವು ಯಾರೂ ಇಲ್ಲ. ಇದು ಆದಷ್ಟು ಬೇಗ ಇದನ್ನು ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಹೋರಾಟದ ಮುಖಾಂತರ ನಿಮಗೆ ಯಾವ ರೀತಿ ನಾವು ಬಿಸಿ ಮುಟ್ಟಿಸ್ಬೇಕು, ಯಾವ ರೀತಿ ನಾವು ನೇಮಕಾತಿ ಮಾಡಿಸ್ಬೇಕಂತ ಗೊತ್ತಿದೆ. ಎಲ್ರಿಗೂ ಇದು ಕೊನೆ ಎಚ್ಚರಿಕೆ. ಯಾಕೆಂದರೆ ಪ್ರತಿಯೊಂದು ಸತಿನೂ ನಾನು ನಿಮಗೆ ಧಾರವಾಡದ ಇರ್ಬೋದು, ನಮಗೆ ಕಲಬುರಗಿ ಇರ್ಬೋದು, ಶಿವಮೊಗ್ಗ, ಬೆಂಗಳೂರು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ.
ಈ ಹೋರಾಟ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರುವ 31 ಜಿಲ್ಲೆಯಲ್ಲೂ DC ಕಚೇರಿ ಮುಂದೆ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದು ನಿಮಗೆ ಯಾಕೆ ಅಂತಂದರೆ ಇಷ್ಟು ದಿನ ನಾವು ಹೇಳ್ಕೊಂಡೇ ಬರ್ತೀವಿ, ಪ್ರತಿದಿನ ಒಂದೊಂದು ದಿನ ಹೋರಾಟ ಮಾಡಿ ಸುಮ್ಮನೆ ಇರೋದಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ.